ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸೋಮವಾರದಿಂದ ಭಗವಂತನ ದರ್ಶನ ಮುಕ್ತ. ದೇಗುಲ, ಮಸೀದಿ, ಚರ್ಚ್ ಪುನರಾರಂಭಕ್ಕೆ ಹೇಗಿದೆ ಸಿದ್ಧತೆ? ದೇವಸ್ಥಾನದಲ್ಲಿ ಭಕ್ತರಿಗೆ ಹೊಸ ನಿಯಮ, ಬಾಗಿಲು ತೆರೆದ ಭಗವಂತ. ಕಷ್ಟ ಕಾಲದಲ್ಲಿ ಕೈ ಹಿಡಿಯುವಂತ ದೇವರೇ, ಕೊರೋನಾ ಕಾಟದಿಂದ ಕಾಪಾಡು ದೇವ್ರೆ, ಕಾಪಾಡಪ್ಪ ಅಂತ ಕೈ ಮುಗಿಯುವಂತ ಟೈಮ್ ಬಂದೇ ಬಿಟ್ಟಿದೆ. ಏಕೆಂದ್ರೆ ಇಷ್ಟು ದಿನಗಳ ಕಾಲ ದೇವಸ್ಥಾನಗಳು ಕ್ಲೋಸ್ ಆಗಿದ್ವು. ಈಗ ನಾಳೆಯಿಂದ ದೇವಸ್ಥಾನಗಳು ಓಪನ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಭಕ್ತರೆಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಎಲ್ಲಾ ಧಾರ್ಮಿಕ ಕೇಂದ್ರಗಳು ಕೂಡ ನಾಳೆಯಿಂದ ಓಪನ್ ಆಗ್ತಾ ಇದಾವೆ. ಅಂದ್ರೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು ನಾಳೆಯಿಂದ ದೇವಸ್ಥಾನಗಳು ಪುನರಾರಂಭವಾಗ್ತಾ ಇರುವಂತದ್ದು. 75 ದಿನಗಳ ಬಳಿಕ ದೇಗುಲಗಳು ಓಪನ್ ಆಗ್ತಾ ಇದಾವೆ. ಸೊ ಈ ದೇವಾಲಯಗಳು ಓಪನ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬರಬೇಕು, ಕೈ ಮುಗಿದು ಹೋಗ್ಬೇಕು ಅಷ್ಟೇ. ಬೇರೆ ಈ ಹಿಂದೆ ಇದ್ದಂತ ರೀತಿಯಾಗಿ ಇರೋದಿಲ್ಲ. ಈಗ ವ್ಯವಸ್ಥೆಗಳು ತೀರ್ಥ ಪ್ರಸಾದ ಕೊಡೋದಿಲ್ಲ, ಹೋಮ ಹವನ ಇರೋದಿಲ್ಲ, ಮಾಸ್ಕ್, ಸ್ಯಾನಿಟೈಸರ್, ಥರ್ಮಲ್ ಸ್ಕ್ರೀನಿಂಗ್ ಕಡ್ಡಾಯವಾಗಿದೆ. ಸೊ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಒಂದ್ ಕಡೆ ಹಿರಿಯರು, ಗರ್ಭಿಣಿಯರು, 10 ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ರೀತಿಯಾದಂತ ಪ್ರವೇಶ ಇಲ್ಲ ದೇವಸ್ಥಾನಗಳಲ್ಲಿ. ದೇವಸ್ಥಾನಗಳಲ್ಲಿ ಏನೆಲ್ಲ ನಿಯಮವನ್ನ ಪಾಲನೆ ಮಾಡಬೇಕು, ಹಾಗಾದ್ರೆ ಯಾವೆಲ್ಲ ದೇವಸ್ಥಾನಗಳಲ್ಲಿ ಹೇಗಿದೆ ತಯಾರಿ? ನ್ಯೂಸ್ 18 ಕನ್ನಡದಲ್ಲಿ ದೇವಸ್ಥಾನಗಳ ಸಿದ್ಧತೆಯ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾನು ಪ್ರಮುಖ ಪ್ರಸಿದ್ಧ ದೇವಾಲಯಗಳ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಕ್ಷಿಣ ಕನ್ನಡದಲ್ಲಿ ಧರ್ಮಸ್ಥಳ ಆಗಿರ್ಬೋದು, ಗವಿಗಂಗಾಧರೇಶ್ವರ ದೇವಸ್ಥಾನ ಆಗಿರ್ಬೋದು, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ, ಎಲ್ಲ ದೇವಸ್ಥಾನಗಳನ್ನ ಗಮನಿಸ್ತಾ ಇದ್ದೀರಾ. ಸೋಮವಾರದಿಂದ ರಾಜ್ಯದ ಬಹುತೇಕ ದೇವಾಲಯಗಳು ಬಾಗಿಲನ್ನ ತೆರೀತಾ ಇದ್ದಾವೆ. ಸರ್ಕಾರದ ಮಾರ್ಗಸೂಚಿಯನ್ನ ಪಾಲನೆ ಮಾಡಲಾಗ್ತಾ ಇದೆ. ಈಗಾಗಲೇ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದೆ. ಸಾಮಾಜಿಕ ಅಂತರ ಪಾಲನೆಗೆ ಮಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮಾಸ್ಕ್ ಧರಿಸಿದ್ದರೆ ಮಾತ್ರ ದೇಗುಲಕ್ಕೆ ಪ್ರವೇಶವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ದೇವರ ಮೂರ್ತಿಗಳನ್ನ ಮುಟ್ಟುವಂತಿಲ್ಲ, ದೇಗುಲದಲ್ಲಿರುವಂತಹ ಪುಸ್ತಕ ಗ್ರಂಥಗಳನ್ನ ಮುಟ್ಟುವಂತಿಲ್ಲ, ದೇಗುಲದ ಒಳಗೆ ತೀರ್ಥ ಪ್ರಸಾದವನ್ನ ಕೊಡುವಂತಿಲ್ಲ. ಸಾಮಾಜಿಕ ಅಂತರದಲ್ಲಿ ಅನ್ನ ದಾಸೋಹಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಆಗಾಗ್ಗೆ ದೇಗುಲದ ಆವರಣವನ್ನ ಶುಚಿಗೊಳಿಸ್ತಾ ಇರಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದ್ದು, ಈ ನಿಯಮ ಪಾಲನೆ ಮಾಡುತ್ತಾ ದೇವಾಲಯಗಳನ್ನ ತೆರಲಿಕ್ಕೆ ಸಿದ್ಧತೆ ಈಗ ಆಲ್ರೆಡಿ ನಡೆದಿದೆ. ಇನ್ನು ನಾಳೆಯಿಂದ ದೇವಸ್ಥಾನಗಳು ಓಪನ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಮುಂಜಾಗ್ರತಾ ಕ್ರಮ ವಹಿಸುವ ಬಗ್ಗೆ ಆದೇಶವನ್ನ ಮಾಡಲಾಗಿದೆ. ನಾಳೆಯಿಂದ ದೇವಸ್ಥಾನಗಳು ಓಪನ್ ಆಗ್ತಾ ಇದಾವೆ ಅಲ್ವಾ? ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನ ವಹಿಸುವ ಬಗ್ಗೆ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಕೇಂದ್ರದ ಮಾರ್ಗಸೂಚಿಯಂತೆ ಮುಜರಾಯಿ ಇಲಾಖೆ ಸಜ್ಜಾಗಿದೆ. ಮುಜರಾಯಿ ಇಲಾಖೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂತದ್ದು. ಸೂಚನೆಗಳನ್ನ ಕೂಡ ಈಗ ಆಲ್ರೆಡಿ ರವಾನಿಸಿದೆ. ಮಾರ್ಗಸೂಚಿಗಳ ಕಡ್ಡಾಯ ಪಾಲನೆಗೆ ಸೂಚನೆಯನ್ನ ನೀಡಲಾಗಿದೆ. ಮುಜರಾಯಿ ತಹಶೀಲ್ದಾರ್ಗಳ ಮೂಲಕ ಉಸ್ತುವಾರಿಯನ್ನ ವಹಿಸಲಾಗ್ತಾ ಇರುವಂತದ್ದು. ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಹಾಗೆ ಮಾರ್ಗಸೂಚಿಗಳನ್ನ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಮುಜರಾಯಿ ಇಲಾಖೆ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಧಾರ್ಮಿಕ ಕೇಂದ್ರಗಳ ಮುಂಭಾಗದಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಸೌಮ್ಯ, ಹಾಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ, ಇನ್ನು ಒಂದ್ ಕಡೆ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಬೆಂಗಳೂರಿಗೆ ಹೋಗೋಣ. ಯಾವ ರೀತಿಯಾದಂತಹ ಸಿದ್ಧತೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಸೌಮ್ಯ, ನಾಳೆಯಿಂದ ಎಲ್ಲಾ ದೇವಸ್ಥಾನಗಳು ಓಪನ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗೆಲ್ಲ ಅವರು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ? ಎಲ್ಲಾ ನಿಯಮಗಳನ್ನ ಕೂಡ ಪಾಲನೆ ಮಾಡಲಾಗ್ತಾ ಇದೆಯಾ? ಹೌದು ಪೃಥ್ವಿ, ನಾಳೆಯಿಂದ ದೇವಸ್ಥಾನಗಳೆಲ್ಲ ತೆರೆಯೋದ್ರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಆ ಒಂದು ಕಾರಣಕ್ಕೆ ಮುಜರಾಯಿ ಇಲಾಖೆಯ ಆದೇಶದಂತೆ ಅನೇಕ ದೇವಸ್ಥಾನಗಳು ಎಲ್ಲಾ ನಿಯಮಗಳನ್ನು ಕೂಡ ಪಾಲನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ನಾವೀಗ ಗವಿಗಂಗಾಧರ ದೇವಸ್ಥಾನದಲ್ಲಿದ್ದೀವಿ. ನೀವು ನೋಡಬಹುದು, ಇಲ್ಲಿ ದಾರಿಯಲ್ಲಿ ಎಲ್ಲೆಲ್ಲಿ ಜನ ಬಂದು ನಿಲ್ಲಬೇಕು ಅನ್ನೋದನ್ನ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವ ಸಲುವಾಗಿ ಮಾರ್ಕಿಂಗ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಬಾಕ್ಸ್ ಮತ್ತು ಇನ್ನೊಂದು ಬಾಕ್ಸ್ ನಡುವೆ 2 ಅಡಿಗಳ ಅಂತರವನ್ನ ಇಡಲಾಗಿದೆ. ಸೊ 2 ಅಡಿ ದೂರದಲ್ಲಿ ಒಬ್ಬ
ಒಬ್ರೊಬ್ರು ನಿಲ್ಬೇಕು. ಹೊರಗಿಂದ ಬಂದಂತವರು ಹೊರಗೆ ಚಪ್ಪಲಿಯನ್ನ ಬಿಡಬೇಕು. ಇಲ್ಲಿವರೆಗೆ ಈ ಒಂದು ಅಂಗಳದಲ್ಲಿ ಜನ ಚಪ್ಪಲಿ ಹಾಕೊಂಡು ಬರ್ತಾ ಇದ್ರು, ಇಲ್ಲೇ ಇರುವಂತ ಚಪ್ಪಲಿ ಸ್ಟ್ಯಾಂಡ್ ನಲ್ಲಿ ಚಪ್ಪಲಿ ಬಿಟ್ಟು ಒಳಗೆ ಹೋಗ್ತಾ ಇದ್ರು. ಆದ್ರೆ ಈಗ ಅದಕ್ಕೂ ಅವಕಾಶ ಇಲ್ಲ. ಜನ ಇನ್ನು ಹೊರಗಡೆನೆ ಚಪ್ಪಲನ್ನ ಬಿಟ್ಟು ಇಲ್ಲಿ ಬಂದು ಇಲ್ಲಿ ಸಾಲಲ್ಲಿ ನಿಲ್ಬೇಕಾಗತ್ತೆ. ಸಾಲಲ್ಲಿ ನಿಂತ ನಂತರ ಇಲ್ಲಿಂದ ಒಳಗೆ ಹೋಗೋದಿಕ್ಕೆ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಈ ಒಂದು ಗೇಟ್ ಏನಿದೆ, ಗೇಟ್ ನ ಹೊರಗಡೆನೆ ಇನ್ ಮತ್ತು ಔಟ್ ಅಂತ ಪೇಂಟ್ ಅಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಒಂದ್ ಕಡೆಯಿಂದ ಒಳಗೆ ಹೋಗೋದು, ಇನ್ನೊಂದು ಕಡೆಯಿಂದ ಹೊರಗೆ ಬರೋದಕ್ಕೆ ಒಂದು ಅವಕಾಶ. ಸಾಮಾನ್ಯವಾಗಿ ಶಿವರಾತ್ರಿ ಸಂದರ್ಭದಲ್ಲಿ ಮತ್ತೇನಾದ್ರೂ ಬೇರೆ ವಿಶೇಷ ಪೂಜೆ ಇದ್ರೆ ಸಂಕ್ರಾಂತಿ ಸಂದರ್ಭದಲ್ಲಿ ಮಾತ್ರ ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ರು. ಈಗ ಇದನ್ನ ಪೇಂಟ್ ನಲ್ಲಿ ಬರ್ದಿರೋದ್ರಿಂದ ಬಹುಕಾಲದವರೆಗೂ ಇದೇ ವ್ಯವಸ್ಥೆ ಇರೋ ತರ ಇದೆ. ನೇರವಾಗಿ ಏನೋ ದೇವರ ದರ್ಶನಕ್ಕೆ ಹೋಗುವಂತಹ ಸ್ಥಳದವರೆಗೂ ಕೂಡ ಈ ಮಾರ್ಕಿಂಗ್ಸ್ ಇದೆ. ಜನ ಎಲ್ಲ ಅದೇ ಬಾಕ್ಸ್ ಗಳಲ್ಲೇ ನಡ್ಕೊಂಡು ಹೋಗ್ಬೇಕು, ಅದೇ ಬಾಕ್ಸ್ ಅಲ್ಲೇ ನಿಲ್ಬೇಕು. ಅದನ್ನ ಬಿಟ್ಟು ಹೊರಗೆ ಬರುವಂತಿಲ್ಲ. ಹೊರಗೆ ಬರ್ಬೇಕಾದ್ರೆ ಕೂಡ ಎಲ್ಲೆಲ್ಲಿ ಬರ್ಬೇಕು, ಹೊರಗೆ ಬರೋದಕ್ಕೂ ಕೂಡ ಯಾರು ನೂಕುನುಗ್ಗಲು ಮಾಡೋ ಹಾಗಿಲ್ಲ. ಅದನ್ನ ಕೂಡ ನೀಟಾಗಿ ಹಂತ ಹಂತವಾಗಿ ಹೊರಗೆ ಬರಬೇಕು. ಆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದಲ್ಲದೆ ಮುಜರಾಯಿ ಇಲಾಖೆ ಕಡೆಯಿಂದನೇ ದೇವಸ್ಥಾನಗಳಿಗೆ ಸ್ಯಾನಿಟೈಸರ್ ಗಳನ್ನ, ಥರ್ಮಲ್ ಸ್ಕ್ಯಾನರ್ಸ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಆ ಒಂದು ಕಾರಣದಿಂದ ನಾಳೆ ವೇಳೆಗೆ ಅದೆಲ್ಲವನ್ನು ಕೂಡ ಬಳಕೆ ಮಾಡೋದಕ್ಕೆ ರೆಡಿಯಾಗಿದೆ. ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಇದಕ್ಕೋಸ್ಕರ ಹೆಚ್ಚುವರಿಯಾಗಿ ಸಿಬ್ಬಂದಿಯನ್ನ ಕೂಡ ತಗೊಂಡಿದ್ದಾರೆ. ಪ್ರತಿ ಒಂದು ಹಂತದಲ್ಲೂ ಕೂಡ ಜನರು ಮಾಸ್ಕ್ ಹಾಕೊಂಡೇ ಇರುವಂತೆ ಅವರಿಗೆ ಸೂಚಿಸೋದಿಕ್ಕೆ, ಜೊತೆಗೆ ಸ್ಯಾನಿಟೈಸರ್ ನ ಕೊಡೋದಿಕ್ಕೆ, ಅವರೆಲ್ಲರೂ ಕೈಕಾಲು ತೊಳ್ಕೊಂಡು ಒಳಗ್ ಬರೋದಿಕ್ಕೆ, ಏನು ಪದೇ ಪದೇ ಹೇಳೋದಿಕ್ಕೆ, ಜನರ ಕ್ರೌಡ್ ಕಂಟ್ರೋಲ್ ಮಾಡೋದಿಕ್ಕೆ ಒಂದು ವೇಳೆ ಜಾಸ್ತಿ ಜನ ಬಂದ್ರೆ. ಅದಲ್ಲದೆ ನಾಳೆ ಸೋಮವಾರ ಆಗಿರೋದ್ರಿಂದ ಶಿವನ ದೇವಾಲಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತ ಸಾಧ್ಯತೆ ಇರುತ್ತೆ. ಆ ಒಂದು ಕಾರಣದಿಂದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ದೇವಾಲಯದ ಒಳಗೆ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಜನ ಸಾಲಾಗಿ ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಸಂಜೆ ವೇಳೆಗೆ ಎಲ್ಲಾ ತಯಾರಿಗಳು ಕಂಪ್ಲೀಟ್ ಆಗುತ್ತೆ. ಇನ್ನು ಜನ ಎಷ್ಟು ಮಟ್ಟಿಗೆ ಬರ್ತಾರೆ, ಮೊದಲನೇ ದಿನ ತುಂಬಾ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರಾ ಅಥವಾ ಜನ ಕೂಡ ಕಾಯ್ದು ನೋಡೋಣ, ನಿಧಾನಕ್ಕೆ ಹೋಗೋಣ ಅಂತ ಹಂತವಾಗಿ ಬರ್ತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ. ಆ ಒಂದು ಕಾರಣದಿಂದ ಹೆಚ್ಚು ಜನ ಬಂದ್ರು ಸರಿ, ಅದೆಲ್ಲ ಒಂದು ತಯಾರಿಯನ್ನ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲಾ ದೇವಾಲಯಗಳು ಕೂಡ ರೆಡಿಯಾಗಿದೆ. ಗವಿಗಂಗಾಧರೇಶ್ವರ ದೇವಸ್ಥಾನ ಕೂಡ ರೆಡಿಯಾಗಿದೆ. ಇದಲ್ಲದೆ ಚಿಕ್ಕ ಮಕ್ಕಳು, ಹಿರಿಯರು, ಒಂದು ಸೂಕ್ಷ್ಮವಾದಂತಹ ಆರೋಗ್ಯವನ್ನು ಹೊಂದಿರುವಂತವರು, ಇವ್ರು ಯಾರಿಗೂ ಕೂಡ ಪ್ರವೇಶ ಇಲ್ಲ. ಅದನ್ನ ಚೆಕ್ ಮಾಡೋದಕ್ಕೆ ಕೂಡ ಸಿಬ್ಬಂದಿ ತಯಾರಾಗಿ ನಿಂತಿದ್ದಾರೆ. ಅವರೆಲ್ಲರೂ ಕೂಡ ಈ ನಿಯಮಗಳನ್ನ ಸೂಕ್ತವಾಗಿ ತಿಳಿಸಲಾಗಿದೆ. ಯಾವೆಲ್ಲ ನಿಯಮಗಳಿದೆ, ಅದನ್ನ ಯಾವ ರೀತಿ ಪಾಲನೆ ಮಾಡಬೇಕು, ಯಾವುದೇ ರೀತಿ ನಿಯಮಗಳನ್ನ ಮೀರುವಂತಿಲ್ಲ ಅನ್ನುವಂತ ಎಲ್ಲಾ ವಿಚಾರಗಳನ್ನು ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಇಲ್ಲಿರುವಂತಹ ಸಿಬ್ಬಂದಿಗೆ ತಿಳಿಸಿದೆ. ಅದನ್ನ ಕಟ್ಟುನಿಟ್ಟಾಗಿ ನಾಳೆಯಿಂದ ಪಾಲನೆ ಮಾಡೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಪೃಥ್ವಿ. ಓಕೆ ಸೌಮ್ಯ, ಎಸ್ ವೀಕ್ಷಕರೇ ಗಮನಿಸಿದ್ರಲ್ಲ ಎಷ್ಟು ನೀಟಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ದೇವಸ್ಥಾನಗಳಲ್ಲಿ ಅಂತ. ಅದಕ್ಕೆ ಹೇಳ್ತಾ ಇದ್ದೆ, ಎಲ್ಲ ಪ್ರಮುಖ ಧಾರ್ಮಿಕ ಕೇಂದ್ರಗಳ ಮುಂಭಾಗದಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್, ಈ ಮೂರು ಕಡೆಗಳಿಂದಲೂ ಕೂಡ ಯಾವ ರೀತಿಯಾಗಿದೆ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ನೆಕ್ಸ್ಟ್ ಹೋಗೋಣ ಮೈಸೂರಿಗೆ. ಮೈಸೂರಿನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಸಾಂಸ್ಕೃತಿಕ ನಗರಿಯಲ್ಲಿ, ಹಾಗೆ ನಾಡ ದೇವತೆಯ ಸನ್ನಿಧಾನದಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ನಾಡ ದೇವತೆಯ ಸನ್ನಿಧಾನದಲ್ಲಿ ಹೇಗಿದೆ ವ್ಯವಸ್ಥೆ? ಖಂಡಿತವಾಗಿಯೂ ಪೃಥ್ವಿರಾಜ್, ನಾಳೆಯಿಂದ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನ ಇಡೀ ಮೈಸೂರಿಗೆ ಮತ್ತು ರಾಜ್ಯಕ್ಕೆ ಸಿಗಲಿದೆ ಅಂತ ಹೇಳ್ಬೋದು. ದೇವಾಲಯದ ಪುನರಾರಂಭಕ್ಕೆ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟ ದೇವಾಲಯದ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯವನ್ನು ನೋಡಬಹುದು. ದೇವಾಲಯದ ಗೋಪುರದ ಕೆಳಭಾಗದಲ್ಲಿ ನಾವೀಗ ಸದ್ಯಕ್ಕೆ ನಿಂತಿದ್ದೇವೆ. ನಾಳೆಯಿಂದ ಸಂಪೂರ್ಣವಾಗಿ ದೇವಾಲಯ ಪುನರಾರಂಭ ಮಾಡೋದಕ್ಕೆ ಬೇಕಾದಂತ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಈ ದೇವಾಲಯದ ಮುಂಭಾಗದಲ್ಲಿ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ದೇವಾಲಯಕ್ಕೆ ಒಂದು ಎಂಟ್ರಿ ಮತ್ತು ಒಂದು ಎಕ್ಸಿಟ್, ಕೇವಲ ಒಂದೇ ದ್ವಾರದಲ್ಲಿ ಪ್ರವೇಶವನ್ನು ಮಾಡಬೇಕು, ಮತ್ತೆ ಇನ್ನು ಒಂದೇ ದ್ವಾರದಲ್ಲಿ ಅವರು ವಾಪಸ್ ಹೋಗ್ಬೇಕು. ಬರುವಂತ ಎಲ್ಲ ಭಕ್ತರು ಸಹ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು. ಅದರ ಜೊತೆಯಲ್ಲಿ ಸ್ಯಾನಿಟೈಸೇಷನ್ ಮಾಡುವಂತದ್ದು ಅತ್ಯಂತ ಮುಖ್ಯವಾದ ಕೆಲಸ. ಬರುವಂತ ಭಕ್ತರೆಲ್ಲರೂ ಸಹ ಗೋಪುರದ ಕೆಳಭಾಗದಲ್ಲಿ ಅವರು ಸ್ಯಾನಿಟೈಸ್ ಮಾಡಿಕೊಂಡು ಒಳಭಾಗಕ್ಕೆ ಬರಬೇಕು. ಆ ನಂತರ ಇಲ್ಲಿಂದ ಮೇಲ್ಭಾಗಕ್ಕೆ ಹೋಗುವಂತ ಸಂದರ್ಭದಲ್ಲೂ ಸಹ 6 ಅಡಿ ಅಂತರದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಬಾಕ್ಸ್ಗಳ ರೂಪದಲ್ಲಿದೆ. ಆ ಒಂದು ಬಾಕ್ಸ್ಗಳಲ್ಲೇ ಸರತಿ ಸಾಲಿನಲ್ಲಿ ಹೋಗಿ ದೇವರ ದರ್ಶನವನ್ನ ಪಡ್ಕೊಳ್ಬೇಕು. ಆ ದೇವರ ದರ್ಶನವನ್ನ ಪಡೆಯುವಂತ ಸಂದರ್ಭದಲ್ಲೂ ಸಹ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು. ಪ್ರಮುಖವಾಗಿ ಮಾಸ್ಕ್ ಇಲ್ಲದ ಯಾರೊಬ್ಬರನ್ನು ಸಹ ದೇವಾಲಯದ ಒಳಭಾಗಕ್ಕೆ ಬಿಡುವುದಿಲ್ಲ. ಅದರ ಜೊತೆಯಲ್ಲಿ
ಸ್ಯಾನಿಟೈಸರ್ ಕಡ್ಡಾಯ ಮಾಡುವಂತ ಪ್ರಮುಖವಾಗಿ 65 ವರ್ಷದ ಮೇಲ್ಪಟ್ಟವರಿಗೆ 10 ವರ್ಷದ ಒಳಗಿನ ಮಕ್ಕಳಿಗೆ ಅವರು ಯಾರಿಗೂ ಸಹ ದೇವಾಲಯಕ್ಕೆ ಪ್ರವೇಶವಿಲ್ಲ. ಇನ್ನು ಮೊದಲಿನಂತೆ ದೇವಾಲಯದಲ್ಲಿ ಯಾವುದೇ ರೀತಿಯಾದಂತ ಪ್ರಸಾದ ವಿತರಣೆ ಇರೋದಿಲ್ಲ, ತೀರ್ಥ ವಿತರಣೆ ಇರೋದಿಲ್ಲ, ಲಾಡು ಪ್ರಸಾದದ ವಿತರಣೆ ಇರೋದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಕಾರ್ಯಚಟುವಟಿಕೆಗಳು ಇರೋದಿಲ್ಲ. ಸದ್ಯಕ್ಕೆ ದೇವಾಲಯದಲ್ಲಿ ದರ್ಶನದ ವ್ಯವಸ್ಥೆಯನ್ನು ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ನಾವು ದೃಶ್ಯಗಳು ಸಹ ನೋಡಬಹುದು. ಲಾಡು ಪ್ರಸಾದದ ಕೌಂಟರ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅದು ಯಾವುದೇ ರೀತಿಯಲ್ಲೂ ಕಾರ್ಯಚಟುವಟಿಕೆ ಇಲ್ಲ. ಸದ್ಯ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಮಾರ್ಗಸೂಚಿ ಅನ್ವಯ ಯಾವ್ಯಾವ ಕೆಲಸಗಳಿಗೆ ಅವಕಾಶವನ್ನು ಕೊಡಬಹುದು ಮತ್ತು ದೇವಾಲಯದಲ್ಲಿ ಎಲ್ಲೆಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಕೊಡಬಹುದು ಅಲ್ಲೆಲ್ಲವೂ ಸಹ ಅವಕಾಶವನ್ನು ಕೊಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ದೇವಾಲಯದ ಬೇರೆ ಯಾವ ಸ್ಥಳಗಳಿಗೂ ಸಹ ಎಂಟ್ರಿ ಇಲ್ಲ. ಮೊದಲಿನಂತೆ ಮಹಾಪೂಜೆಗಳು, ಮಹಾಮಂಗಳಾರತಿ, ವಿಶೇಷ ಪೂಜೆಗಳು, ಹೋಮ ಹವನ ಮತ್ತು ರಥೋತ್ಸವ ಈ ರೀತಿಯಾದಂತಹ ವಿಶೇಷವಾದಂತಹ ಅವಕಾಶಗಳಿಗೂ ಸಹ ಈಗ ಸದ್ಯಕ್ಕೆ ಅನುಮತಿಯನ್ನ ನೀಡಿಲ್ಲ. ಆ ನಿಟ್ಟಿನಲ್ಲಿ ಕೇವಲ ನಾಳೆಯಿಂದ ನಾಡದೇವಿಯ ದರ್ಶನ ಮಾತ್ರ ಇರಲಿದೆ. ಒಳಭಾಗದಲ್ಲೂ ಸಹ ಸಾಮಾಜಿಕ ಅಂತರ, ಸ್ಯಾನಿಟೈಸೇಷನ್ ಕಡ್ಡಾಯವಾಗಿದೆ. ಮಾಸ್ಕ್ ಧರಿಸಿದವರಿಗೆ ಮಾತ್ರ ದೇವಾಲಯಕ್ಕೆ ಪ್ರವೇಶವನ್ನ ಕಲ್ಪಿಸಲಾಗಿದೆ. ಪೃಥ್ವಿರಾಜ್. ಓಕೆ ಪುಟ್ಟಪ್ಪ, ವೀಕ್ಷಕರು ಗಮನಿಸಿದ್ರಲ್ಲ, ಪ್ರಮುಖ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸಿದ್ಧತೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ. ಇದೇ ರೀತಿಯಾಗಿ ನಾಳೆ ಎಲ್ಲೆಲ್ಲಿ ದೇವಸ್ಥಾನಗಳು ಓಪನ್ ಆಗ್ತಾ ಇದೆ ಅಲ್ಲೆಲ್ಲಾ ಕಡೆನೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಉಳಿದಂತೆ ಮಸೀದಿ ಹಾಗೆ ಚರ್ಚ್ ನಲ್ಲಿ ಹೇಗಿದೆ ವ್ಯವಸ್ಥೆ, ಮಸೀದಿಯಲ್ಲಿ ಹೇಗಿದೆ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವರಾಮ್ ಅಸುಂಡಿ. ಇನ್ನ ಚರ್ಚ್ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್, ಚರ್ಚ್ಗಳಲ್ಲಿ ಯಾವ ರೀತಿಯಾಗಿದೆ ವ್ಯವಸ್ಥೆ ಅಲ್ಲಿ ಮಂಗಳೂರಿನಲ್ಲಿ ದೇವಸ್ಥಾನಗಳ ಬಗ್ಗೆ ನೋಡ್ತಾ ಇದ್ವಿ. ಪೃಥ್ವಿರಾಜ್, ಚರ್ಚ್ಗಳು ಮಾತ್ರ ಜೂನ್ 13ನೇ ತಾರೀಕಿನಿಂದ ತೆರೆಯುತ್ತೆ ಅಂತ ಹೇಳಿ ಇಲ್ಲಿನ ಧರ್ಮಾಧ್ಯಕ್ಷರು ಹೇಳಿರುವಂತದ್ದು. ಹಾಗಾಗಿ ಇವತ್ತು ಕೂಡ ಚರ್ಚ್ಗಳು ಬಾಗಿಲು ಹಾಕಿದೆ. ಯಾವುದೇ ರೀತಿಯಾಗಿ ಪ್ರಿಪರೇಷನ್ಗಳು ಆಗ್ತಾ ಇಲ್ಲ. ಯಾಕಂದ್ರೆ ಚರ್ಚಿನ ಒಳಭಾಗದಲ್ಲಿ ಸಾಕಷ್ಟು ಪೂರ್ವ ಸಿದ್ಧತೆಗಳು ಆಗಬೇಕಾಗಿದೆ. ಸರ್ಕಾರ ಕೊಟ್ಟಿರುವಂತಹ ಗೈಡ್ಲೈನ್ಸ್ ಗಳನ್ನ ಯಥಾವತ್ತಾಗಿ ಪಾಲಿಸುವಂತಹ ಅನಿವಾರ್ಯ ಪರಿಸ್ಥಿತಿ ಚರ್ಚ್ಗಳಿಗೂ ಕೂಡ ಬಂದಿದೆ. ಹಾಗಾಗಿ 1 ವಾರಗಳ ನಂತರವಾಗಿ ಚರ್ಚನ್ನ ತೆರೆಯೋದಾಗಿ ಇಲ್ಲಿನ ಧರ್ಮಾಧ್ಯಕ್ಷರು ಹೇಳಿರುವಂತದ್ದು. ಅಂದ್ರೆ ಮಂಗಳೂರು ಪ್ರಾಂತ್ಯದ ಬಿಷಪ್ ಅವರು ಹೇಳಿರುವಂತದ್ದು. ಅವರೆಲ್ಲಾ ಚರ್ಚ್ಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ನೀವೀಗ ನೋಡ್ತಾ ಇರುವಂತದ್ದು ಮಂಗಳೂರಿನ ಮಿಲಾಗ್ರಿಸ್ ನಲ್ಲಿರುವಂತಹ ಬಹಳ ಪ್ರಸಿದ್ಧವಾದ ಚರ್ಚ್. ಇಲ್ಲಿನ ದೇಶಕ್ಕೆ ವಿವಿಧ ಭಾಗಗಳಿಂದ ಇಲ್ಲಿಗೆ ಬರ್ತಾರೆ ಪ್ರವಾಸಿಗರು. ಹಾಗಾಗಿ 1 ವಾರಗಳ ನಂತರ ತೆರೆಯುವಂತಹ ಎಲ್ಲಾ ಸಿದ್ಧತೆಗಳನ್ನ ಕೂಡ ಚರ್ಚಿನ ಆಡಳಿತ ಮಂಡಳಿ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸರ್ಕಾರ ಹೇಳಿರೋ ಪ್ರಕಾರವಾಗಿ ಹಲವಾರು ಗೈಡ್ಲೈನ್ಸ್ ಗಳನ್ನ ಪಾಲಿಸಬೇಕಾಗತ್ತೆ. ಸಾಮಾಜಿಕ ಅಂತರಗಳಿಗೆ ಯಾವುದೇ ರೀತಿಯಾಗಿ ಅಡ್ಡಿ ಉಂಟಾಗಬಾರ್ದು, ಯಾವುದೇ ಲೋಪಗಳು ಉಂಟಾಗಬಾರ್ದು ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡಬೇಕಾಗಿದೆ. ಇಡೀ ಚರ್ಚನ್ನ ಸ್ಯಾನಿಟೈಸೇಷನ್ ಮಾಡಬೇಕಾಗಿದೆ. ಸ್ವಯಂ ಸೇವಕರ ಅಗತ್ಯ ಕೂಡ ಚರ್ಚ್ಗಳಿಗೆ ಬೇಕಾಗಿದೆ. ಹಾಗಾಗಿ ನಾಡಿದ್ದು ಶನಿವಾರದಿಂದ ಅಂದ್ರೆ ಜೂನ್ 13ನೇ ತಾರೀಕಿನಿಂದ ಚರ್ಚ್ಗಳು ಎಲ್ಲಾ ಚರ್ಚ್ಗಳು ತೆರೆಯುತ್ತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗಾಗಿ ಎಲ್ಲಾ ಚರ್ಚ್ಗಳಿಗೆ ಧರ್ಮಾಧ್ಯಕ್ಷರು ಸೂಚನೆ ಕೊಟ್ಟಿರುವಂತದ್ದು. ಮುಂದಿನ ವಾರಗಳ ನಂತರ ನಡೆಯುವಂತಹ ಬಲಿಪೂಜೆ ಆಗಿರ್ಬೋದು, ಆದಿತ್ಯವಾರದ ಸಾಮೂಹಿಕ ಪ್ರಾರ್ಥನೆ ಆಗಿರ್ಬೋದು, ಈ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾಗಿ ಚ್ಯುತಿ ಉಂಟಾಗಬಾರ್ದು. ಪ್ರಮುಖವಾಗಿ ಜನರ ಆರೋಗ್ಯ ಮುಖ್ಯ. ಅದರ ಜೊತೆಗೆ ದೇವರವನ್ನ ಪ್ರಾರ್ಥಿಸುವಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿದೆ. ಹಾಗಾಗಿ ಎಲ್ಲೂ ಕೂಡ ಈ ಎರಡೂ ಕಾರ್ಯಕ್ರಮಗಳಿಗೆ ಲೋಪ ಉಂಟಾಗಬಾರ್ದು ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಚರ್ಚ್ಗಳಲ್ಲಿ ಕೂಡ ಮಾಡಿಕೊಂಡಿದ್ದಾರೆ. ಮಸೀದಿಗಳು ಮಾತ್ರ ಯಥಾವತ್ತಾಗಿ ಸೋಮವಾರದಿಂದಲೇ ಅಂದ್ರೆ ನಾಳೆಯಿಂದಲೇ ತೆರೆಯಲಿದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಸೀದಿಗಳಲ್ಲಿ ಕೂಡ ಮಾಡಿದ್ದಾರೆ. ಸಾಮಾಜಿಕ ಪ್ರಾರ್ಥನೆ ಆಗಿರ್ಬೋದು ಮತ್ತು ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ತೊಡಕು ಉಂಟಾಗಬಾರ್ದು ಮತ್ತು ಅವರೇ ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಮನೆಯಿಂದಲೇ ಚಾಪೆ ತರಬೇಕು. ಎಲ್ಲ ಮೈ ಕೈಯನ್ನ ಶುಚಿಯಾಗಿ ಇಡಬೇಕು. ಯಾವುದೇ ರೋಗದವರು ಮಸೀದಿಯ ಒಳಗೆ ಎಂಟ್ರಿ ಆಗುತ್ತಿಲ್ವಾ ಎಂಬ ಕಟಕ್ಕಾದ ಸೂಚನೆಯನ್ನ ಇಲ್ಲಿನ ಧರ್ಮಾಧ್ಯಕ್ಷರು ಕೊಟ್ಟಿದ್ದಾರೆ ಮತ್ತು ಮಸೀದಿಯ ಧರ್ಮಗುರುಗಳು ಕೂಡ ಕೊಟ್ಟಿದ್ದಾರೆ. ಪೃಥ್ವಿರಾಜ್. ಓಕೆ ಕಿಶನ್, ಎಸ್, ಕೆಲವೊಂದು ಚರ್ಚ್ಗಳು ನಾಳೆಯಿಂದ ಓಪನ್ ಆಗ್ತಾ ಇದಾವೆ. ಇನ್ನು ಕೆಲವೊಂದು ಚರ್ಚ್ಗಳು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗದಂತಹ ಕಾರಣ ನೆಕ್ಸ್ಟ್ ವೀಕ್ ಇಂದ ಅಂದ್ರೆ ಜೂನ್ 14 ಆದ್ಮೇಲೆ ಓಪನ್ ಆಗ್ತಾ ಇದಾವೆ. ಇನ್ನು ಮಸೀದಿಯಲ್ಲಿ ಯಾವ ರೀತಿಯಾಗಿದೆ ಸಿದ್ಧತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಅಸುಂಡಿ, ನೋಡ್ತಾ ಇದ್ವಿ ಚರ್ಚ್ ದೇವಸ್ಥಾನಗಳಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಸಿದ್ಧತೆಗಳು ನಡ್ಕೊಳ್ತಾ ಇದಾವೆ, ಮಾಡಲಾಗಿದೆ ಈಗ ಆಲ್ರೆಡಿ ಅಲ್ಲಿನ ಆಡಳಿತ ಮಂಡಳಿಗಳು ಅಂತ. ಮಸೀದಿಯಲ್ಲಿ ಹೇಗಿದೆ ಸಿದ್ಧತೆ ಅಂತ, ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ? ಪೃಥ್ವಿರಾಜ್, ಸದ್ಯಕ್ಕೆ ಮಸೀದಿಗಳಲ್ಲಿ ಯಾವುದೇ ರೀತಿಯ ಸಿದ್ಧತೆಗಳು ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಾಳೆಯಿಂದ ಯಾವುದೇ ರೀತಿಯ ಮಸೀದಿಗಳು ಸ್ಟಾರ್ಟ್ ಆಗಲ್ಲ. ರಾಜ್ಯ ಸರ್ಕಾರವೇನೋ ನಾಳೆಯಿಂದ ಆರಂಭ ಮಾಡ್ಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ಮಸೀದಿನಲ್ಲಿ ಯಾವುದೇ ರೀತಿಯ ಪೂರ್ವ ಸಿದ್ಧತೆ ಮಾಡ್ಕೊಂಡಿಲ್ಲ. ನಾವೀಗ ಕಲಬುರಗಿಯ ಏನು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರ ಖಾಜಾಬಂದ ನವಾಜ್ ದರ್ಗಾ ಬಳಿ ಇದ್ದೇವೆ. ಇಲ್ಲಿ ಯಾವುದೇ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿಲ್ಲ. ಮತ್ತು ಇಲ್ಲಿ ಏನಂದ್ರೆ 10ನೇ ತಾರೀಕು ಒಂದು ಜೇಲಾ ಪ್ರೋಗ್ರಾಮ್ ನಡೆಯುತ್ತೆ. ಆ ಜೇಲಾ ಕಾರ್ಯಕ್ರಮದ ನಂತರ 11ನೇ ತಾರೀಕು ಒಂದು ಸಭೆ ಮಾಡಿಬಿಟ್ಟು
ಒಂದು ಏನು ತೆಗಿಬೇಕು, ಯಾವತ್ತಿನಿಂದ ತೆಗಿಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳೋರಿದ್ದಾರೆ. ಇಲ್ಲಿ ಕಲಬುರಗಿಯ ಏನು ಮಸೀದಿ ಇದು ದರ್ಗಾ ಇದೆ, ಇಲ್ಲಿ ಸಾಕಷ್ಟು ಕರ್ನಾಟಕದಲ್ಲೇ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಮೂಲಗಳಿಂದ ಮತ್ತು ಬೇರೆ ವಿದೇಶಗಳಿಂದಲೂ ಸಹ ಭಕ್ತರು ಬರ್ತಾರೆ ಮತ್ತು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಹೀಗಾಗಿ ಬೇರೆ ಬೇರೆ ರಾಜ್ಯಗಳು ಮತ್ತು ಬೇರೆ ಬೇರೆ ದೇಶಗಳ ಭಕ್ತರು ಬರೋದ್ರಿಂದಾಗಿ ಇಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ಬೋದು ಮತ್ತು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಅವ್ರಿಗೆ ಬಂದವ್ರಿಗೆ ಒಳಗೆ ದರ್ಶನ ಮಾಡ್ಲಿಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆ ಮಾಡಿದ ನಂತರನೇ ಅವರು ಏನು ಮಸೀದಿ ದರ್ಗಾ ತೆಗೆಯೋದ್ರ ಬಗ್ಗೆ ನಿರ್ಧಾರ ಮಾಡೋರಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ನಾಳೆಯಿಂದ ಯಾವುದೇ ಇದು ಏನು ಬಂದೆ ನವಾಜ್ ದರ್ಗಾ ಪ್ರಾರಂಭ ಆಗಲ್ಲ. ಜೊತೆಗೆ ಬಹಳಷ್ಟು ಕಲಬುರಗಿಯ ಬಹಳಷ್ಟು ಮಸೀದಿಗಳು ಸಹ ನಾಳೆಯಿಂದ ಪ್ರಾರಂಭ ಆಗಲ್ಲ. ಏನು ಸರ್ಕಾರ ನಿರ್ಧಾರ ಅಷ್ಟೇ ಪ್ರಕಟಿಸಿದೆ. ಇದ್ರ ನಂತರ ಏನು ಅವರು ಸಭೆ ಮಾಡಿಬಿಟ್ಟು ಮುಂದೆ ಯಾವತ್ತಿನಿಂದ ಪ್ರಾರಂಭಿಸಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ತಗೋತಾರೆ. ಬಹುತೇಕ ಮುಂದಿನ ಶುಕ್ರವಾರದೊಳಗಾಗಿ ಇದು ಪ್ರಾರಂಭ ಆಗುತ್ತೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಗೆ ಸೌಮ್ಯ, ಪುಟ್ಟಪ್ಪ ಮತ್ತೆ ಕಿಶನ್ ಶೆಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದ. ವೀಕ್ಷಕರೇ, ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಧಾರ್ಮಿಕ ಕೇಂದ್ರಗಳು ನಾಳೆಯಿಂದ ತೆರವಾಗುವಂತ ನಿಟ್ಟಿನಲ್ಲಿ, ಅಂದ್ರೆ ಓಪನ್ ಆಗ್ತಾ ಇರುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ಸೋಮವಾರದಿಂದ ಭಗವಂತನ ದರ್ಶನ ಮುಕ್ತವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ. ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಪ್ರಮುಖವಾದಂತ ಧಾರ್ಮಿಕ ಕ್ಷೇತ್ರ, ಧರ್ಮಕ್ಷೇತ್ರವಾಗಿರುವಂತಹ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅಷ್ಟೊಂದು ಜನ ಬರ್ತಾರೆ, ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸವಾಲಿರುವಂತದ್ದು. ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಾಳೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಕೂಡ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಹೀಗಾಗಿ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ದೇಗುಲಕ್ಕೆ ಬರುವಂತಹ ಭಕ್ತರಿಗೆ ಟೆಂಪರೇಚರ್ ಚೆಕಿಂಗ್ ಹಾಗೂ ಮಾಸ್ಕ್ ಬಳಸುವುದನ್ನ ಕಡ್ಡಾಯಗೊಳಿಸಲಾಗಿದೆ. ಅಲ್ಲದೆ ವಸತಿ ಗೃಹದಲ್ಲಿ ಉಳಿಲಿಕ್ಕೆ ಭಕ್ತರಿಗೆ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಈ ಜೂನ್ ತಿಂಗಳ 8ನೇ ತಾರೀಕಿನಿಂದ ನಾವು ಜನರನ್ನ ದರ್ಶನಕ್ಕೆ ವ್ಯವಸ್ಥಿತವಾಗಿ ಬಿಡ್ತಾ ಇದ್ವಿ. ಈಗ ಬಂದರೆ ಒಂದು ದಿವಸಕ್ಕೆ 500ರಿಂದ 800 ಜನ ಬಂದರೆ ಅವರನ್ನು ದರ್ಶನಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ. ಅವರು ಮೊದಲು ಅಲ್ಲಿ ಕೌಂಟ್ರ್ನಲ್ಲಿ ಸ್ಯಾನಿಟೈಸೇಷನ್ ಮಾಡಿಕೊಳ್ಬೇಕು. ಆಮೇಲೆ ಅವರ ID ಕಾರ್ಡು, ಆಧಾರ್ ಪರಿಚಯ ಎಲ್ಲ ತೆಗೆದುಕೊಂಡು ಅವರ ಹೆಸರು ಬರ್ಕೊಂಡು ಅವರನ್ನು 6 ಗಡಿ ಅಂತರದ ದೂರದಲ್ಲಿ ನಿಯಂತ್ರಿತವಾಗಿ ದೇವಸ್ಥಾನದ ಒಳಗೆ ಬಿಡ್ತಾ ಇದ್ದೇವೆ. ಈಗ ಮಳೆಗಾಲ ಆದದ್ರಿಂದ ಯಾವುದೇ ವಿಶೇಷ ಉತ್ಸವ, ರಥೋತ್ಸವ, ರಂಗಪೂಜೆ ಯಾವುದು ನಡೆಯೋದಿಲ್ಲ. ನಿತ್ಯ ಪೂಜೆ ಏನುಂಟು ಅದಷ್ಟು ನಡೀತದೆ. ಹಾಗಾಗಿ ಈಗ 8ನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶದ ಪ್ರಕಾರ ಜನ ಬಂದರೆ ಎಲ್ಲ ನಿಯಮ ಪ್ರಕಾರ ನಮ್ಮ ಎಲ್ಲ ಸಿಬ್ಬಂದಿಯವರು ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಬೇಕಾದ ಕವಚಗಳನ್ನು ಗ್ಲೌಸ್ ಹಾಕ್ಕೊಂಡಿದ್ದಾರೆ. ಅದೇ ಬಂದವರಿಗೆ ಕೂಡ ಬೇಕಾದಂಥ ರಕ್ಷಣೆಯನ್ನು ಕೊಟ್ಟು ನಮ್ಮ ಸಾಧ್ಯತೆ ಇರುವಂಥ ಎಲ್ಲ ನಿಯಮಗಳನ್ನು ಮಾಡಿಕೊಂಡು ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. 8ನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶ ಪ್ರಕಾರ ಅವಕಾಶ ದರ್ಶನಕ್ಕೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಕೊಡ್ತೇವೆ. ಅನ್ನಪ್ರಸಾದ, ಹೌದು, ಅನ್ನಪ್ರಸಾದ ಇದು ನಡೀತಾ ಇದೆ. ಅದು ಈಗ ಮೊನ್ನೆವರೆಗೆ ಬಫೆ ಇತ್ತು, ಆದರೆ ಈಗ ಬಫೆ ಬೇಡ, ಅವರಿಗೆ ಬಫೆಗಿಂತ ಕೂತು ಊಟ ಮಾಡೋದೇ ಕ್ಷೇಮ ಅಂತ ಹೇಳಿ. ಬಫೆ ಅಂದರೆ ಒಟ್ಟಿಗೆ ಬರ್ತಾರೆ, ನಾವು ಎಷ್ಟು ಹೇಳಿದರೂ ಅವ್ರು ಕೇಳೋದಿಲ್ಲ. ಹಾಗಾಗಿ ದೂರದಲ್ಲಿ ಕೂರಿಸಿ ಅವರಿಗೆ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಧರ್ಮಸ್ಥಳದ ದೇವಸ್ಥಾನ ಪುನರಾರಂಭದ ಸಿದ್ಧತೆ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೋಬೇಡ. ಜೂನ್ 8ರಿಂದ ರಾಜ್ಯದ ಪ್ರಮುಖ ದೇವಾಲಯಗಳು ಸೇರಿದಂತೆ ಎಲ್ಲ ದೇವಸ್ಥಾನಗಳು ಬಾಗಿಲು ತೆರೆಯಲಿದೆ. ಹಾಗಾಗಿ ಸೋಮವಾರದಿಂದ ಎಲ್ಲ ಭಕ್ತರಿಗೆ ದೇವರ ದರ್ಶನಕ್ಕೆ ಮುಕ್ತ ಅವಕಾಶವನ್ನು ಕೊಡಲಾಗಿರುವಂಥದ್ದು. ಧರ್ಮಸ್ಥಳದಲ್ಲಿ ಮಾತ್ರ ಜೂನ್ 1ನೇ ತಾರೀಕಿನಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಸ್ಥಳೀಯರು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಿದ್ದಾರೆ. ಅವರೆಲ್ಲರನ್ನು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲರನ್ನ ಸ್ಯಾನಿಟೈಸರನ್ನು ಹಾಕಿ ಅವರ ಥರ್ಮಲ್ ಚೆಕಪ್ ಅನ್ನು ಮಾಡಿ ಅವರನ್ನ ದೇವಸ್ಥಾನಕ್ಕೆ ಒಳಗೆ ಬಿಡ್ತಿದ್ದಾರೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೃಶ್ಯಾವಳಿಗಳು. ಸಂಪೂರ್ಣವಾಗಿ ಇಲ್ಲಿನ ಸಿಬ್ಬಂದಿಗಳು ಭಕ್ತರನ್ನು ಚೆಕ್ ಮಾಡ್ತಾರೆ, ಅವರ ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡಿ ಅವರ ಬಾಡಿಯ ಟೆಂಪರೇಚರ್ ಅನ್ನು ಚೆಕ್ ಮಾಡ್ತಾರೆ. ಅನಂತರವಾಗಿ ಕೈಗೆ ಸ್ಯಾನಿಟೈಸರ್ ಅನ್ನು ಹಾಕಿ ಅವರನ್ನ ದೇವಸ್ಥಾನದ ಒಳಗೆ ಬಿಡುವಂತ ಕೆಲಸವನ್ನ ಸದ್ಯ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಳ್ತಿದ್ದಾರೆ. ಫೇಸ್ ಶೀಲ್ಡ್ ಅನ್ನು ಹಾಕಿ ಮತ್ತು ಕೈಗೆ ಗ್ಲೌಸ್ ಅನ್ನು ಹಾಕಿ ಎಲ್ಲರ ತಪಾಸಣೆಯನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ಅನ್ನೋದು ಸಾಕಷ್ಟು ಪವಿತ್ರ ಕೇಂದ್ರ. ಇಡೀ ಭಾರತದಲ್ಲಿ ಸಾಕಷ್ಟು ಮಂದಿ ಭಕ್ತರು ಈ ಮಂಜುನಾಥ ಸ್ವಾಮಿಗೆ ಇರ್ತಾರೆ. ಹಾಗಾಗಿ ಕೋಟ್ಯಾಂತರ ಮಂದಿ ಬಂದು ಸೇರುವಂತಹ ಈ ಜಾಗದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಳ್ಳಲಾಗಿದೆ. ಈಗಾಗಲೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಭಕ್ತರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು, ಯಾರು ಕೂಡ ಮಾಸ್ಕ್ ಇಲ್ಲದೆ ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶವನ್ನ ಇಲ್ಲ ಮತ್ತು ಮಕ್ಕಳು ಮತ್ತು ಹಿರಿಯ ವೃದ್ಧರು ಕೂಡ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಪ್ರವೇಶವನ್ನ ನಿರಾಕರಿಸಲಾಗಿದೆ. ಎಲ್ಲ ಸ್ಥಿತಿ ತಿಳಿಗೊಳ್ಳಿದ ಮೇಲೆ ಎಲ್ಲರಿಗೂ ಕೂಡ
ಕೂಡ ಅವಕಾಶನ ಮಾಡಿಕೊಡ್ತೀವಿ ಎಂಬ ಮಾತುಗಳನ್ನು ಕೂಡ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿರುವಂಥದ್ದು. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಈಗಾಗಲೇ ಪ್ರತಿನಿತ್ಯದ ತ್ರಿಕಾಲ ಪೂಜೆ ಆಗುತ್ತೆ ಮತ್ತು ವಿಶೇಷ ಸೇವೆಗಳು ಕೂಡ ಯಥಾವತ್ತಾಗಿ ನಡೀತಿದೆ. ಜೂನ್ 8ನೇ ತಾರೀಕಿನಿಂದ ಎಲ್ರಿಗೂ ಕೂಡ ಅವಕಾಶವನ್ನ ಕ್ಷೇತ್ರದಲ್ಲಿ ಕೊಡಲಾಗುತ್ತೆ. ಆದರೆ ಕೇವಲ ತೀರ್ಥ ಗಂಧವನ್ನ ಮಾತ್ರ ದೇವಸ್ಥಾನದಲ್ಲಿ ಕೊಡ್ತಾರೆ. ಯಾವುದೇ ರೀತಿಯಾಗಿ ಅನ್ನಪ್ರಸಾದ ಕೂಡ ಇರುತ್ತೆ ಮತ್ತು ಭಕ್ತರು ಯಾವ ಸೇವೆಗಳನ್ನ ಇಚ್ಛೆ ಮಾಡ್ತಾರೋ, ಅಂದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಅತಿ ಪ್ರಮುಖ ಹೊಂದಿರುವಂಥದ್ದು ಮುಡಿ ಕೊಡುವಂಥ ಸೇವೆ. ಆ ಚಿಕ್ಕ ಮಕ್ಕಳ ಮುಡಿ ಕೊಡುವಂತಹ ಸೇವೆಗೆ ಹಲವಾರು ಮಂದಿ ಇಲ್ಲಿ ತನಕ ಕಾಯ್ತಾ ಇದ್ರು. ಸುಮಾರು 3-3.5 ತಿಂಗಳಿಂದ ಕ್ಷೇತ್ರ ಕ್ಲೋಸ್ ಆಗಿರೋ ಕಾರಣಕ್ಕಾಗಿ ಹಲವಾರು ಹರಕೆಗಳು ಕೂಡ ಪೆಂಡಿಂಗ್ ಇತ್ತು. ಹಾಗಾಗಿ ಜೂನ್ 8ನೇ ತಾರೀಕಿನಿಂದ ಆ ಎಲ್ಲ ಹರಕೆಗಳು ಕೂಡ ಈಡೇರುತ್ತೆ. ಹಾಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾರೆ. ಅವರ ಎಲ್ಲರನ್ನು ಕೂಡ ಇಲ್ಲಿ ಚೆಕಪ್ ಅನ್ನ ಮಾಡಲಾಗುತ್ತೆ ಮತ್ತು ಯಾವುದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಹಾಳು ಮಾಡಿದ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಸಿಬ್ಬಂದಿಗಳು ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಳ್ತಿದ್ದಾರೆ. ಹಾಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತಹ ಭಕ್ತರಿಗೆ ಎಲ್ಲ ರೀತಿಯ ಸಂಪೂರ್ಣವಾದ ಅವಕಾಶನ ಕೊಡಲಾಗಿದೆ. ಮಧ್ಯಾಹ್ನದ ಅನ್ನಪ್ರಸಾದವನ್ನು ಕೂಡ ಕ್ಷೇತ್ರದಲ್ಲಿ ಕೊಡ್ತಾರೆ. ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತ್ರ ಮಧ್ಯಾಹ್ನದ ಅನ್ನಪ್ರಸಾದ ಇರೋದಿಲ್ಲ. ಧರ್ಮಸ್ಥಳದಲ್ಲಿ ಮಧ್ಯಾಹ್ನದ ಅನ್ನಪ್ರಸಾದ ಇರುತ್ತೆ. ಯಥಾವತ್ತಾಗಿ ದೇವರ ದರ್ಶನವನ್ನು ಮಾಡಬಹುದು ಮತ್ತು ದೇವಸ್ಥಾನದಲ್ಲಿ ಸಿಗುವಂತಹ ಎಲ್ಲ ಸೇವೆಗಳನ್ನು ಕೂಡ ಮಾಡಬಹುದು. ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬಹುದು. ಆ ವಸತಿ ಗೃಹದಲ್ಲಿ ಅವರಿಗೆ ತಂಗಲು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಯಾಕೆಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಾರೆ, ದೇಶದ ವಿವಿಧ ಭಾಗಗಳಿಂದ ಭಕ್ತರು ಬರ್ತಾರೆ. ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿನ ವಸತಿ ಗೃಹದಲ್ಲಿ ಸ್ಟೇ ಆಗೋದು ಅತ್ಯಂತ ಅವಶ್ಯಕ ಕೂಡ ಆಗಿರುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಜ್ಜಾಗಿರುವಂಥದ್ದು. ಬರುವಂತಹ ಸಾವಿರಾರು ಮಂದಿ ಭಕ್ತರನ್ನ ಆಧಾರದಿಂದ ಕ್ಷೇತ್ರದ ವತಿಯಿಂದ ಸ್ವಾಗತಿಸಲಾಗುತ್ತೆ ಮತ್ತು ದೇವರ ದರ್ಶನಕ್ಕೆ ಎಲ್ಲ ರೀತಿಯ ಮುಕ್ತ ಅವಕಾಶ ಮಾಡಿಕೊಡಲಾಗುತ್ತೆ. ಜೊತೆಗೆ ರಾಜ್ಯ ಸರ್ಕಾರ ಯಾವೆಲ್ಲ ಗೈಡ್ಲೈನ್ಸ್ ಅನ್ನು ನೀಡುತ್ತೋ ಆ ಎಲ್ಲ ಗೈಡ್ಲೈನ್ಸ್ ಅನ್ನ ದೇವಸ್ಥಾನದಲ್ಲಿ ಕೂಡ ಚಾಚು ತಪ್ಪದೆ ಪಾಲಿಸಲಾಗ್ತಾ ಇದೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಾಳೆಯಿಂದ ದೇವಸ್ಥಾನಗಳು ಆರಂಭ ಆಗ್ಲಿಕ್ಕೆ ಅವಕಾಶ ಕೊಟ್ಟರು ಕೂಡ ಕೆಲವೊಂದು ದೇವಸ್ಥಾನಗಳು ಆರಂಭವಾಗ್ತಾ ಇಲ್ಲ. ಸದ್ಯಕ್ಕೆ ಬಾಗಿಲನ್ನ ತೆರೀತಾ ಇಲ್ಲ. ಬೆಂಗಳೂರಿನ ಪ್ರಮುಖ ದೇವಾಲಯ ಆಗಿರುವಂತಹ ಇಸ್ಕಾನ್ ದೇವಾಲಯ ಆಗಿರ್ಬೋದು, ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಆಗಿರ್ಬೋದು, ಹಾಗೆ ಶೃಂಗೇರಿಯ ಶಾರದಾಂಬೆ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವರ ದರ್ಶನ ನಾಳೆ ಇರೋದಿಲ್ಲ. ಕಟೀಲು ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಕೂಡ ಓಪನ್ ಆಗ್ತಾ ಇಲ್ಲ. ಉಡುಪಿಯ ಶ್ರೀಕೃಷ್ಣ ಮಠಗಳು ಸದ್ಯಕ್ಕೆ ಓಪನ್ ಇಲ್ಲ. ಸರ್ಕಾರ 8ನೇ ತಾರೀಕು ನಂತರದಲ್ಲಿ ದೇವಸ್ಥಾನಗಳನ್ನು ತೆರೀಬಹುದು ಅನ್ನೋ ಮಾತನ್ನು ಹೇಳಿದೆ. ಆದರೆ ಕೃಷ್ಣ ಮಠದಲ್ಲಿ ನಾವು ಕಾದು ನೋಡುವ ಒಂದು ಯೋಚನೆ ಮಾಡಿದ್ದೇವೆ. ಒಂದು 20 ದಿವಸ ಆಗ್ಬೋದು, 30 ದಿವಸ ಕಾಯ್ತೇವೆ. ಆನಂತರ ಅದು ಹೇಗೆ ಪರಿಸ್ಥಿತಿ ಇದೆ ನೋಡಿಕೊಂಡು ಆನಂತರ ನಾವು ದರ್ಶನಕ್ಕೆ ಭಕ್ತರನ್ನು ಬಿಡ್ತೇವೆ. ಯಾಕೆಂದರೆ ಕೃಷ್ಣ ಮಠದಲ್ಲಿ ದರ್ಶನ ಇದೆ ಅಂತ ಹೇಳಿ ಗೊತ್ತಾದರೆ ಇವತ್ತು ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಜನರು ಬರಲಿಕ್ಕೆ ತಯಾರಾಗಿದ್ದಾರೆ. ಆವಾಗ ಅವರ ಆರೋಗ್ಯ ಬಹಳ ಮುಖ್ಯ. ಅದೇ ರೀತಿ ನಮ್ಮ ಒಳಗಡೆ ಇರುವ ಸ್ಟಾಫ್ ಏನಿದ್ದಾರೆ ಅವರ ಆರೋಗ್ಯವು ತುಂಬ ಮುಖ್ಯ. ಇಲ್ಲೆಲ್ಲ ಅನೂಚನವಾಗಿ ನಡ್ಕೊಂಡು ಬಂದಂತಹ ಪದ್ಧತಿ, ಯತಿಗಳೇ ಪೂಜೆ ಮಾಡಬೇಕು, ಹೀಗೆಲ್ಲ ಇರೋದ್ರಿಂದ ಅದು ತಪ್ಪಬಾರ್ದು. ಮುಂದೆ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಯಾವ ದಿವಸ ನಿರ್ಧಾರ ಮಾಡ್ತೇವೆ ದರ್ಶನಕ್ಕೆ. ಸರ್ಕಾರದ ಆದೇಶ ಪ್ರಕಾರ SOPಯ ಪ್ರಕಾರವಾಗಿ ಯಾವ ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆಯೋ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಿ ಅದನ್ನು ನಾವು ಕ್ಷೇತ್ರದಲ್ಲಿ ತಂದು ಇಟ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಅದಕ್ಕೆ ಸಾಗಣೆಯ ವ್ಯವಸ್ಥೆಗಳು, ಕ್ಷೇತ್ರದಿಂದ ಹೊರಗೋಗಿ. ಬೆಂಗಳೂರಲ್ಲಿ ಕೊರೋನಾಗೆ ಇಬ್ಬರು ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಅಗ್ರಹಾರ ದಾಸರಹಳ್ಳಿಯ 61 ವರ್ಷದ ವೃದ್ಧೆ ಸಾವನ್ನಪ್ಪಿರುವಂತದ್ದು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ 85 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಒಟ್ಟು ಇಬ್ಬರು ಸಾವನ್ನಪ್ಪಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವೃದ್ಧೆಯನ್ನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಮೃತಪಟ್ಟ ನಂತರ ಸ್ವಾಬ್ ಟೆಸ್ಟ್ ಅನ್ನ ಮಾಡಿದ್ರು ವೈದ್ಯರು. ರಿಪೋರ್ಟ್ ಬರುವ ಮುನ್ನವೇ ಅಂತ್ಯ ಸಂಸ್ಕಾರವನ್ನ ಮಾಡಿದ್ರು ಕುಟುಂಬಸ್ಥರು. ಇದೀಗ ರಿಪೋರ್ಟ್ ಬಂದಿದ್ದು ಕೊರೋನಾ ಇರುವಂತದ್ದು ದೃಢಪಟ್ಟಿದೆ. ವಿಶ್ವವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.